ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ತೆ. ಗಾಯ್ಸ್, ಇವತ್ತು ನಿಮಗೋಸ್ಕರ ಒಂದು ಬ್ರಾಂಚ್ ಅನ್ನೋ ಒಂದು ಆ್ಯಪ್ನ ತೊಗೊಂಡು ಬಂದಿದ್ದೀನಿ. ಹಾಗೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಇನ್ಸ್ಟಂಟಾಗಿ ಕ್ಯಾಶ್ ಲೋನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು ಏನಿದೆ ಬ್ರಾಂಚ್ ಲೋನ್ ಅನ್ನೋದು ಒಂದು ಅಪ್ಲಿಕೇಶನ್ ಬೆಸ್ಟ್ ಆಗಿ ಟ್ರಸ್ಟೆಡ್ ಆ್ಯಪ್ ಅಂತಲೇ ಹೇಳ್ಬೋದು. ಇದು ಒಂದು ಪರ್ಸನಲ್ ಕ್ಯಾಶ್ ಲೋನ್ ಆ್ಯಪ್ ಆಗಿರುತ್ತೆ. ಹಾಗೆ ಇದು ಏನಿದೆ ಬ್ರಾಂಚ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಕಲರ್ದಾಗಿರುತ್ತೆ. ಇದು ಕೂಡ ನಮಗೆ ಪರ್ಸನಲ್ ಲೋನ್ಸ್ಗೆ ಫೈನಾನ್ಸ್ಗೆ ತುಂಬಾ ಯೂಸ್ ಆಗ್ತಾ ಇದೆ. ಈ ಒಂದು ಅಪ್ಲಿಕೇಶನ್ಗೆ 4.6 ರಿವ್ಯೂಸ್ ಇರುತ್ತೆ, 3+ ರೇಟೆಡ್ ಇದೆ, 50 ಮಿಲಿಯನ್+ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನಿಂದ ನೀವು ಕೂಡ ಇನ್ಸ್ಟೆಂಟಾಗಿ ಲೋನ್ ತಗೋಬಹುದಾಗಿದೆ ವಿದಿನ್ ಫ್ಯೂ ಮಿನಿಟ್ಸಲ್ಲಿ. ನಿಮ್ಗೇನಾದರೂ ಸಪೋಸ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಇತ್ತು, ಅಥವಾ ನೀವೇನಾದರೂ ಹೋಮ್ ರೆನಿವೇಷನ್ ಮಾಡ್ಕೊಳ್ಳೋಕ್ಕೋಸ್ಕರ ಲೋನ್ ಬೇಕಿತ್ತು, ಅಥವಾ ನಿಮ್ಮ ಒಂದು ಟ್ರಾವೆಲ್ ಪರ್ಪಸ್ ಅಥವಾ ಪರ್ಸನಲ್ ಯೂಸ್ಗೆ ಲೋನ್ ಬೇಕಿತ್ತು, ಯೂಸ್ ಅಮೌಂಟ್ ಏನಾದರೂ ಬೇಕಿತ್ತು ಅಂದರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಇನ್ಸ್ಟೆಂಟಾಗಿ ಲೋನ್ ಅಪ್ರೂವಲ್ನ ಮಾಡ್ತಾ ಇದ್ದಾರೆ. 500 ಹಿಡಿದು ಅಪ್ ಟು 2 ಲ್ಯಾಕ್ವರೆಗೂ ಲೋನ್ ಸಿಗ್ತಾ ಇದೆ. ಜಸ್ಟ್ 2 ಡಾಕ್ಯುಮೆಂಟ್ಸ್ ಇದ್ರೆ ಸಾಕು, ನೀವು ಈಸಿಯಾಗಿ ಲೋನ್ ಕೂಡ ಅಪ್ಲೈ ಮಾಡ್ಕೋಬಹುದು ನಿಮ್ಮ ಒಂದು ಫ್ಯೂ ಕ್ಲಿಕ್ಸಿಂದ. ಈ ಒಂದು ಅಪ್ಲಿಕೇಶನ್ ಯಾವ ರೀತಿಯಾಗಿ ನೀವು ಲೋನ್ ಅಪ್ಲೈ ಮಾಡ್ಕೋಬೇಕು, ಏನೆಲ್ಲ ಎಲಿಜಿಬಿಲಿಟಿ ಇರಬೇಕಾಗುತ್ತೆ ಲೋನ್ ಅಪ್ಲೈ ಮಾಡ್ಕೊಳ್ಳೋಕೆ, ಹಾಗೆ ಯಾವ ರೀತಿಯಾಗಿ ನಾವಿಲ್ಲಿ ಡಾಕ್ಯುಮೆಂಟ್ಸ್ ಅನ್ನೋದು ಇವರು ಕೇಳ್ತಾ ಇದ್ದಾರೆ ನಮ್ಮ ಒಂದು ಲೋನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕೆ, ಜೊತೆಗೆ ಯಾವ ರೀತಿಯಾಗಿ ನಾವು ಸ್ಟೆಪ್ಸ್ನ ಫಾಲೋ ಅಪ್ ಮಾಡ್ಕೊಂಡು ಲೋನ್ ಅಪ್ಲೈ ಮಾಡ್ಕೋಬೇಕು ಅನ್ನೋ ಒಂದು ಫುಲ್ ಡೀಟೇಲ್ ಜೊತೆಗೆ ಫುಲ್ ಪ್ರೋಸೆಸ್ನ ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಬನ್ನಿ ಗಾಯ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಮಗೆ ಲೋನ್ ಅನ್ನೋದು ಅಪ್ ಟು 5 ಲ್ಯಾಕ್ವರೆಗೂ ಕೊಡ್ತಾ ಇದ್ದಾರೆ. ಪೇಪರ್ ವರ್ಕ್ ಕೂಡ ಇರೋದಿಲ್ಲ, ಹಾಗೆ ಫಾಸ್ಟ್ ಅಪ್ರೂವಲ್ಸ್ ಇರುತ್ತೆ. 4.5 ರೇಟಿಂಗ್ಸ್ ಕೂಡ ನಮಗೆ ಸಿಗ್ತಾ ಇದೆ. ಇದು ಒಂದು ಇಂಡಿಯಾಸ್ ಫೇವ್ರೇಟ್ ಫೈನಾನ್ಸ್ ಆ್ಯಪ್ ಅಂತಲೇ ಹೇಳ್ಬೋದು. ಇಲ್ಲಿ ಲೋನ್ ಕೂಡ ಮಾಡ್ಕೋಬಹುದಾಗಿದೆ, ಹಾಗೆ ಇನ್ವೆಸ್ಟ್ ಕೂಡ ಮಾಡ್ಕೋಬಹುದು. ಲೋನ್ಸ್ ಕೂಡ ಡೈರೆಕ್ಟ್ ಆಗಿ ನಮಗೆ ಬ್ಯಾಂಕ್ ಅಕೌಂಟ್ಗೆ ವಿತಿನ್ 3 ಮಿನಿಟ್ಸಲ್ಲಿ ಕಳಿಸ್ತಾರೆ. 24/7 ಸಪೋರ್ಟ್, ಕಸ್ಟಮರ್ ಸಪೋರ್ಟ್ ಕೂಡ ಇವರು ಮಾಡ್ತಾ ಇದ್ದಾರೆ. 100% ಟ್ರಾನ್ಸ್ಪರೆನ್ಸಿ ಆಗಿರುತ್ತೆ, ಯಾವುದೇ ರೀತಿ ಹಿಡನ್ ಚಾರ್ಜಸ್ ಕೂಡ ಇರೋದಿಲ್ಲ. ಇಲ್ಲಿ ನಿಮಗೆ ಪರ್ಸನಲ್ ಲೋನ್ ಅನ್ನೋದು ಸ್ಟಾರ್ಟಿಂಗಲ್ಲಿನೇ 500 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು 2 ಲ್ಯಾಕ್ವರೆಗೂ ಕೊಡ್ತಾ ಇದ್ದಾರೆ. ಇನ್ಸ್ಟೆಂಟಾಗಿ ಅಪ್ರೂವಲ್ ಮಾಡ್ತಾರೆ ವಿತಿನ್ ಮಿನಿಟ್ಸಲ್ಲಿ. ಹಾಗೆ ನಿಮಗೆ ರೇಂಜಿಂಗ್ ನೋಡೋದಾದ್ರೆ 5,000 ಹಿಡಿದು ರೇಂಜಿಂಗ್ನ ನೋಡೋದಾದ್ರೆ 500 ಹಿಡಿದು 2 ಲ್ಯಾಕ್ವರೆಗೂ ಇದೆ. ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿ ನಿಮಗೆ ಸಿಗ್ತಾ ಇದೆ, ಬಿಕಾಸ್ ಅಲ್ಲಿ ಈಸಿಯಾಗಿ ಯಾವುದೇ ರೀತಿ ಫ್ರಾಡ್ ಇಲ್ದೇನೆ ಇಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಅನ್ನೋದು ಸಿಗುತ್ತೆ. ಇನ್ಸ್ಟೆಂಟ್ ಕ್ರೆಡಿಟ್ ಅಂತೂ ನಮಗೆ ವಿತಿನ್ ಮಿನಿಟ್ಸಲ್ಲಿ ಕಳಿಸ್ತಾ ಇದ್ದಾರೆ. ಹಾಗೆ ನಾವಿಲ್ಲಿ ನಮ್ಮ ಒಂದು ಪೇಪರ್ ವರ್ಕಿಗೆ ಗುಡ್ ಬೈ ಅಂತ ಹೇಳ್ಬೋದು, ಬಿಕಾಸ್ ಅಲ್ಲಿ ಯಾವುದೇ ರೀತಿ ಫಿಸಿಕಲ್ ಡಾಕ್ಯುಮೆಂಟೇಶನ್ ಇರೋದಿಲ್ಲ. 100% ಆನ್ಲೈನ್ ಪ್ರೋಸೆಸ್ ಇರುತ್ತೆ. ಟೆನ್ಯೂರ್ ಬಂದ್ಬಿಟ್ಟು ನಮಗೆ 90 ಡೇಸಿಂದ ಹಿಡಿದು 12 ಮಂತ್ಸ್ವರೆಗೂ ಕೊಡ್ತಾ ಇದ್ದಾರೆ. ಇಂಟ್ರೆಸ್ಟ್ ರೇಟ್ಸ್ ಅನ್ನೋದು ನಮಗೆ 2% 4% ಕೊಡ್ತಾ ಇದ್ದಾರೆ. ಇದು ಒಂದು ಡಿಪೆಂಡಿಂಗ್ ಅಪಾನ್ ದ ಪ್ರೊಫೈಲ್, ನಮ್ಮ ಒಂದು ಪ್ರೊಫೈಲ್ ಮೇಲೆ ಡಿಪೆಂಡ್ ಮಾಡಿಕೊಂಡು 2% 4% ವರೆಗೂ ಕೊಡ್ತಾ ಇದ್ದಾರೆ. ಹಾಗೆ ನಮ್ಗೆ ಇಲ್ಲಿ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸಪೋಸ್ ನಮ್ಮ ಒಂದು ಲೋನ್ ಅಮೌಂಟ್ ಏನಾದರೂ 20,000 ಇತ್ತು ಅಂದ್ರೆ ಈ ಒಂದು 20,000ಗೆ ಲೋನ್ ಅಮೌಂಟ್ಗೆ ಟೆನ್ಯೂರ್ ಬಂದ್ಬಿಟ್ಟು 3 ಮಂತ್ಸ್ ಇರುತ್ತೆ. APR ಅನ್ನೋದು 72.7% ಇರುತ್ತೆ. ಈಕ್ವಲೆಂಟ್ ಮಂತ್ಲಿ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ನಮಗೆ 2.5% ಹಾಕಿರ್ತಾರೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು 899 ರುಪೀಸ್ ಆಗುತ್ತೆ. GST ಅನ್ನೋದು 161 ರುಪೀಸ್ ಆ್ಯಡ್ ಮಾಡ್ತಾರೆ. ಇಂಟ್ರೆಸ್ಟ್ ನಮಗೆ 1,510 ರುಪೀಸ್ ಆಗುತ್ತೆ. ಸೊ ಇಲ್ಲಿ ನಮ್ಮ ಒಂದು EMI ಬಂದ್ಬಿಟ್ಟು 7,170 ರುಪೀಸ್ನ ಪೇ ಮಾಡ್ಕೋಬೇಕು 3 ಮಂತ್ಸ್ಗೆ. ಅಮೌಂಟ್ ಡಿಸ್ಬರ್ಸ್ಮೆಂಟ್ ಬಂದ್ಬಿಟ್ಟು ನಮಗೆ 20,000ಗೆ ಎಲ್ಲ ಚಾರ್ಜಸ್ ಅನ್ನೋದು ಕಟ್ ಆಗಿ 18,940 ರುಪೀಸ್ನ ಹಾಕಿರ್ತಾರೆ. ಸೊ ಈ ಒಂದು 20,000 ಲೋನ್ ಅಮೌಂಟ್ಗೆ ನಮ್ಮ ಒಂದು ಟೋಟಲ್ ರೀಪೇಮೆಂಟ್ ಬಂದ್ಬಿಟ್ಟು 21,510 ರುಪೀಸ್ ಆಗುತ್ತೆ. ಈ ರೀತಿಯಾಗಿ ಇಲ್ಲಿ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಸೊ ನಮಗೆ ಈ ಎಕ್ಸಾಂಪಲ್ ನೋಡಿದ್ರೆ ಕ್ಲಾರಿಟಿ ಕೂಡ ಸಿಗ್ತಾ ಇದೆ. ಇಲ್ಲಿ ನಮಗೆ ಕಸ್ಟಮರ್ ಸಪೋರ್ಟ್ ಅಂದ್ರು 24/7 ಇವರು ಅವೈಲೇಬಲ್ ಆಗಿರ್ತಾರೆ. ಇದು ಒಂದು ತುಂಬಾನೇ ಸೇಫ್, ಸೆಕ್ಯೂರ್, ಹಾಗೆ ನಮಗೆ 100% ಆನ್ಲೈನ್ ಪ್ರೋಸೆಸ್ ಇರೋದಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಕೂಡ ಆಗದೇನೆ ಈಸಿಯಾಗಿ ನಾವು ಆ ಲೋನ್ ಅಪ್ಲೈ ಮಾಡ್ಕೋಬಹುದು. ಈ ಬ್ರಾಂಚ್ ಪರ್ಸನಲ್ ಲೋನ್ ಆ್ಯಪ್ ಅನ್ನೋದು ಏನಿದೆ, ಇದು ಬ್ರಾಂಚ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಅವರು ಆಪರೇಟ್ ಮಾಡ್ತಿದ್ದಾರೆ. ಬಿಕಾಸ್ ಇದು ಒಂದು RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಆಗಿದೆ. ಇಲ್ಲಿ ನಮಗೆ ಲೋನ್ ಅನ್ನೋದು ಎಲಿಜಿಬಿಲಿಟಿನ ಚೆಕ್ ಮಾಡ್ಕೊಂಡು ಕೊಡ್ತಾ ಇದ್ದಾರೆ. ನಮ್ಮ ಒಂದು ಪರ್ಸನಲ್ ಲೋನ್ ಅಮೌಂಟ್ ಅನ್ನೋದು ಎಲಿಜಿಬಿಲಿಟಿನ ಚೆಕ್ ಮಾಡ್ಕೊಂಡು ಡಿಪೆಂಡ್ ಮಾಡ್ಕೊಂಡು ಲೋನ್ ಅಮೌಂಟ್ನ ಕೊಡ್ತಾರೆ. ನಮ್ಮ ಒಂದು ರೀಪೇಮೆಂಟ್ ಟರ್ಮ್ಸ್ನ ನಾವೇ ಇಲ್ಲಿ ಚೂಸ್ ಮಾಡ್ಕೋಬಹುದು. ನಮಗೆ ಅಪ್ ಟು 12 ಮಂತ್ಸ್ವರೆಗೂ ಕೊಡ್ತಾ ಇದ್ದಾರೆ. ಫ್ಲೆಕ್ಸಿಬಲ್ ರೀಪೇಮೆಂಟ್ ಟೆನ್ಯೂರ್ಸ್ ಇರುತ್ತೆ. ಇಲ್ಲಿ ಮಿನಿಮಮ್ ಆಗಿ 90 ಡೇಸ್ವರೆಗೂ ಇಲ್ಲಿ ಕೊಟ್ಟಿರ್ತಾರೆ. ಈ ಒಂದು ಅಪ್ಲಿಕೇಶನ್ನ ಕೀ ಫೀಚರ್ಸ್ನ ನೋಡೋದಾದ್ರೆ ನಮಗೆ ಇವರು ಪೇಪರ್ ವರ್ಕ್ ಅನ್ನೋದು 0 ಇಂದ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಯಾವುದೇ ರೀತಿ ಆಫೀಸ್ ವಿಸಿಟ್ ಕೂಡ ಇರೋದಿಲ್ಲ. ಈಸಿ ಆಕ್ಸೆಸ್ ಇರುತ್ತೆ 24/7. ನಮಗೆ ಕಸ್ಟಮರ್ ಸಪೋರ್ಟ್ ಇರ್ತಾರೆ. ಕ್ವಿಕ್ ಆಗಿ ಈಸಿ ಸೈನ್ ಅಪ್ ಕೂಡ ಮಾಡ್ಕೋಬಹುದು. ಹಾಗೆ ಇಲ್ಲಿ ನಮ್ಮ ಒಂದು ಮನಿ ಅನ್ನೋದು ಏನಿರುತ್ತೆ ನಾವು ಹೋಮ್ ಅಥವಾ ಬಿಸ್ನೆಸ್ಗೂ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಲೋ ಫೀಸ್ ಇರುತ್ತೆ, ಹಾಗೆ ಫ್ಲೆಕ್ಸಿಬಲ್ ಪೇಮೆಂಟ್ ಟರ್ಮ್ಸ್ ಕೂಡ ನಮಗೆ ಕೊಡ್ತಾ ಇದ್ದಾರೆ. ಇದೆಲ್ಲ ಏನಿದೆ ಈ ಒಂದು ಅಪ್ಲಿಕೇಶನ್ ಫೀಚರ್ಸ್ ಆಗಿದೆ. ಗಾಜ್ ಇವರು ಆಫರಿಂಗ್ ಅಂತೂ ತುಂಬಾನೇ ಮಾಡ್ತಾ ಇದ್ದಾರೆ. ಲೋನ್ ಆಫರಿಂಗ್ಸ್ ಅಲ್ಲಿ ನೋಡೋದಾದ್ರೆ ಮೆಡಿಕಲ್ ಲೋನ್, ಎಮರ್ಜೆನ್ಸಿ ಹಾಸ್ಪಿಟಲೈಸೇಷನ್ ಲೋನ್, ಶಾಪಿಂಗ್ ಲೋನ್, ಹೋಮ್ ರಿನಿವೇಷನ್ ಲೋನ್,
ಕನ್ಸ್ಯೂಮರ್ ಡ್ಯೂರಬಲ್ ಲೋನ್, ಹೋಮ್ ಅಪ್ಲಯನ್ಸಸ್ ಏನಾದರೂ ಇತ್ತು, ಅಥವಾ ಎಜುಕೇಷನ್ ಇತ್ತು ಅಂದರೆ ಎಜುಕೇಷನ್ ಲೋನ್, ವೆಹಿಕಲ್ ಲೋನ್, ಟ್ರಾವೆಲ್ ಲೋನ್, ವೆಡ್ಡಿಂಗ್ ಅಥವಾ ಮ್ಯಾರೇಜ್ ಲೋನ್, ಸ್ಟೂಡೆಂಟ್ ಲೋನ್ಸ್, ಇಷ್ಟೊಂದು ನಮಗೆ ಲೋನ್ ಆಫರ್ಸ್ನ ಮಾಡ್ತಾ ಇದ್ದಾರೆ. ಇದು ಕೂಡ ತುಂಬ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುವಂಥ ಲೋನ್ಸ್ ಆಗಿದೆ. ಇಲ್ಲಿ ನಮಗೆ SMS-ಗೆ ಆಗಿರ್ಬೋದು, ಕ್ಯಾಮೆರಾ, ಲೊಕೇಶನ್ಗೆ ಇವರು ಪರ್ಮಿಷನ್ಸ್ನ ಕೇಳ್ತಾರೆ. ಸೊ ಆ ಎಲ್ಲ ಪರ್ಮಿಷನ್ಸ್ಗೆ ನಾವು ಅಲೋ ಮಾಡ್ಕೊಂಡ್ರೆ ಮಾತ್ರ ನಾವು ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಆಗೋದು. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಪ್ಲೇಸ್ಟೋರಲ್ಲಿ ರೀಡೈರೆಕ್ಟರ್ ಆಗ್ತೀರಾ, ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಲ್ಯಾಂಗ್ವೇಜ್ನ ಕೇಳುತ್ತೆ. ಸೊ ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ 6 ಮಿಲಿಯನ್ ಪ್ಲಸ್ ಪೀಪಲ್ ಏನಿದ್ದಾರೆ ಲೋನ್ ತೊಗೊಂಡಿದ್ದಾರೆ ಆಲ್ರೆಡಿ ಈ ಒಂದು ಅಪ್ಲಿಕೇಶನಿಂದ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ 10 ಡಿಜಿಟ್ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು OTPನ ಕಳಿಸ್ತಾರೆ. ಸೊ ಆ ಒಂದು OTP ಮೂಲಕ ನೀವು ಈ ಒಂದು ಅಪ್ಲಿಕೇಶನಲ್ಲಿ ರಿಜಿಸ್ಟರ್ ಆಗಬೇಕಾಗತ್ತೆ. ರಿಜಿಸ್ಟರ್ ಆದ ನಂತರ ಇಲ್ಲಿ ನಮ್ಮ ಒಂದು KYCನ ಕಂಪ್ಲೀಟ್ ಮಾಡ್ಕೋಬೇಕು. ನಾನಿಲ್ಲಿ ಆಲ್ರೆಡಿ KYC ಅನ್ನೋದನ್ನ ಸಬ್ಮಿಟ್ ಮಾಡ್ಕೊಂಡಿದ್ದೆ. ಇಲ್ಲಿ KYC ಕಂಪ್ಲೀಟ್ ಮಾಡ್ಕೊಳ್ಳೋಕೆ ನಮ್ಮ ಒಂದು ಆಧಾರ್ ಕಾರ್ಡ್ ಹಾಗೆ ನಮ್ಮ ಒಂದು ಪ್ಯಾನ್ ಕಾರ್ಡ್ ಡೀಟೇಲ್ಸ್ನ ನಾವು ಕೊಟ್ಟು ನಮ್ಮ ಒಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ನ ಅಪ್ಲೋಡ್ ಮಾಡ್ಕೊಂಡಿರ್ಬೇಕು. ಹಾಗೆ ನಾವಿಲ್ಲಿ ಬೇಸಿಕ್ ಡೀಟೇಲ್ಸ್ ಕೂಡ ಕೊಡಬೇಕಾಗತ್ತೆ. ಬೇಸಿಕ್ ಡೀಟೇಲ್ಸ್ ಅಲ್ಲಿ ನಿಮ್ಮ ಒಂದು ನೇಮ್, ಹಾಗೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್, ನಿಮ್ಮ ಒಂದು ಅಡ್ರೆಸ್, ಹಾಗೆ ನಿಮ್ಮ ಒಂದು ಇಮೇಲ್ ID, ಪರ್ಸನಲ್ ಇಮೇಲ್ ID ಡೀಟೇಲ್ಸ್ ಅನ್ನೋದು ಏನಿರುತ್ತೆ ಎಲ್ಲಾನು ನೀವು ಕಂಪ್ಲೀಟ್ ಮಾಡ್ಕೊಂಡ ನಂತರ ಇಲ್ಲಿ KYC ಅನ್ನೋದು ಕೇಳುತ್ತೆ. ಸೊ KYC ಅಲ್ಲಿ ಬಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ನ ನೀವು ಎಂಟರ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಡೀಟೇಲ್ಸ್ನ ಎಂಟರ್ ಮಾಡ್ಕೊಂಡ್ಮೇಲೆ ಡಿಜಿ ಲಾಕರ್ ಇಂದ ನೀವು ಆಧಾರ್ ಕಾರ್ಡ್ KYCನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಸೊ ಆಧಾರ್ ನಂಬರ್ನ ಎಂಟರ್ ಮಾಡಿದ್ಮೇಲೆ ಆಧಾರ್ ಕಾರ್ಡ್ನ OTPನ ಕಳಿಸ್ತಾರೆ. ಆಧಾರ್ OTPನ ಎಂಟರ್ ಮಾಡ್ಕೊಂಡ್ರೆ ಆಧಾರ್ KYC ಕಂಪ್ಲೀಟ್ ಆಗಿ ನೆಕ್ಸ್ಟ್ ಪ್ಯಾನ್ನ ಕೇಳುತ್ತೆ. ಸೊ ಪ್ಯಾನ್ ಕಾರ್ಡ್ ಕೂಡ ನೀವು ಡೀಟೇಲ್ಸ್ನ ಕೊಟ್ಟು ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡ್ಕೊಂಡ್ರೆ ಇಲ್ಲಿ KYC ಅನ್ನೋದು ಸಬ್ಮಿಟ್ ಮಾಡಿದ್ಮೇಲೆ ವ್ಯೂ ಲೋನ್ ಆಫರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮಗೆ ಇವರು ಲೋನ್ ಆಫರ್ಸ್ನ ಮಾಡ್ತಾರೆ. ಸೊ ಇಲ್ಲಿ ಬ್ರಾಂಚ್ ಲೋನ್ಸ್ ಅಲ್ಲಿ ನಮಗೆ ಗೆಟ್ ಇನ್ಸ್ಟಂಟ್ ಲೋನ್ಸ್ ನಮಗೆ ಅಪ್ ಟು 1 lakh ವರೆಗೂ ಕೊಡ್ತಾ ಇದ್ದಾರೆ. ಪರ್ಮಿಷನ್ಸ್ನ ಕೇಳ್ತದೆ. ಸೊ ಪರ್ಮಿಷನ್ಸ್ಗೆ ಅಲೋ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಜಸ್ಟ್ 2500ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಇಲ್ಲಿ ನಮ್ಮ ಒಂದು ಲೋನ್ ಟೆನ್ಯೂರ್ ಬಂದ್ಬಿಟ್ಟು 90 days ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು GST ಆ್ಯಡ್ ಆಗಿ 150 rupees ಆಗುತ್ತೆ. 25% ಆಫರ್ ಇದೆ ನಮಗೆ. ಪ್ರೊಟೆಕ್ಟ್ ಫೀ ಬಂದ್ಬಿಟ್ಟು 50 rupees ಇರುತ್ತೆ. ಡಿಸ್ಬರ್ಸ್ಮೆಂಟ್ ಅಮೌಂಟ್ ಬಂದ್ಬಿಟ್ಟು ನಮ್ದು ಈ ಒಂದು ಚಾರ್ಜಸ್ ಕಟ್ ಆಗಿ 2300 rupees ಆಗುತ್ತೆ. ಇಂಟ್ರೆಸ್ಟ್ ನಮಗೆ 185 ಆಗುತ್ತೆ. ಸೊ ಟೋಟಲ್ ಡ್ಯೂ ಬಂದ್ಬಿಟ್ಟು ನಮ್ದು 2685 rupees ಆಗುತ್ತೆ. ಈ ರೀತಿಯಾಗಿ ನನ್ನ ಒಂದು ಲೋನ್ ಕ್ಯಾಲ್ಕುಲೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಕಂಟಿನ್ಯೂ ಮಾಡ್ಕೊಂಡ್ರೆ ಇಲ್ಲಿ ನಮ್ಮ ಒಂದು ಲೋನ್ ಶೆಡ್ಯೂಲ್ನ ಕೊಟ್ಟಿದ್ದಾರೆ. ರೀಪೇಮೆಂಟ್ ಮಾಡೋ ಒಂದು ಶೆಡ್ಯೂಲ್ನ ಕೊಟ್ಟಿರ್ತಾರೆ. EMI ಡೇಟ್ನ ಪ್ರೊವೈಡ್ ಮಾಡಿರ್ತಾರೆ. ಇಲ್ಲಿ 1 September 2025ಗೆ ನಾವು ಅಮೌಂಟ್ನ 895 rupeesನ ಪೇ ಮಾಡ್ಕೋಬೇಕು. 1 October 2025ಗೆ ಮತ್ತೆ 895ನ ಪೇ ಮಾಡ್ಕೋಬೇಕು. ಇದೇ ರೀತಿಯಾಗಿ ಇಲ್ಲಿ ಡೇಟ್ ಪ್ರಕಾರ ನಾವು ನಮ್ಮ ಒಂದು EMI ಅಮೌಂಟ್ನ ಪೇ ಮಾಡ್ಕೊಂಡ್ರೆ ನಮ್ಮ ಒಂದು ಲೋನ್ ಕ್ಲಿಯರ್ ಆಗುತ್ತೆ. ಹಾಗೆ ಇಲ್ಲಿ ವ್ಯೂ ಚಾರ್ಜಸ್ ಅಲ್ಲಿ ನಾವು ನಮ್ಮ ಒಂದು ಚಾರ್ಜಸ್ ಕೂಡ ನೋಡ್ಕೋಬಹುದು. ಏನಾದರೂ ಡ್ಯೂ ಚಾರ್ಜಸ್ ಬಿತ್ತು ಅಂದ್ರೆ ನಾವು ಇಲ್ಲಿ ಚೆಕ್ ಕೂಡ ಮಾಡ್ಕೋಬಹುದಾಗಿದೆ. ಸೊ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಕೇಳುತ್ತೆ. ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನೋದು ಏನಿರುತ್ತೆ, ಬ್ಯಾಂಕ್ ಆಫ್ ಬರೋಡಾ ಇದನ್ನ, ಆಕ್ಸಿಸ್ ಇದನ್ನ, IDFC, HDFC ಇಷ್ಟೊಂದೆಲ್ಲ ಬ್ಯಾಂಕ್ಸ್ ಇರುತ್ತೆ. ನಿಮ್ಮ ಒಂದು ಬ್ಯಾಂಕ್ ಯಾವ್ದಿದೆ ಅದನ್ನ ನೀವು ಇಲ್ಲಿ ಆಡ್ ನ್ಯೂ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ UPI ಮುಖಾಂತರ ಕೂಡ ನೀವು ಆಡ್ ಮಾಡ್ಕೋಬಹುದು, ಅಥವಾ ಬ್ಯಾಂಕ್ ಮ್ಯಾನ್ಯುವಲ್ ಕೂಡ ನೀವು ಎಂಟರ್ ಮಾಡ್ಕೋಬಹುದು. ಇಲ್ಲಿ ಮ್ಯಾನ್ಯುವಲ್ ಅಲ್ಲಿ ಬಂದ್ರೆ ನಿಮ್ಮ ಒಂದು ಬ್ಯಾಂಕ್ ಯಾವ್ದಿರುತ್ತೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆ ನಂತರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ನ ಎಂಟರ್ ಮಾಡ್ಕೊಂಡ್ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿಗೆ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇವರು ಡೈರೆಕ್ಟ್ ಆಗಿ ನಿಮ್ಮ ಒಂದು ಲೋನ್ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ನೋಡಿದ್ರಲ್ವಾ ಯಾವ ರೀತಿಯಾಗಿ ನಾವು ಇಲ್ಲಿ ಈಸಿಯಾಗಿ ಇನ್ಸ್ಟೆಂಟ್ ಆಗಿ ಲೋನ್ನ ತಗೋಬಹುದಾಗಿದೆ ಈ ಒಂದು ಅಪ್ಲಿಕೇಶನ್ ಮೂಲಕ ಅಂತ. ಇದಾಗಿದೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಕೂಡ ಸಪೋಸ್ ಮೆಡಿಕಲ್ ಲೋನ್ ಬೇಕಿತ್ತು, ಅಥವಾ ಶಾಪಿಂಗ್ ಲೋನ್, ಹೋಮ್ ರಿನೋವೇಷನ್, ಅಥವಾ ಎಜುಕೇಷನ್ ಲೋನ್, ವೆಹಿಕಲ್ ಲೋನ್, ಟ್ರಾವೆಲ್ ಲೋನ್, ವೆಡ್ಡಿಂಗ್ ಅಥವಾ ಸ್ಟೂಡೆಂಟ್ ಲೋನ್ಸ್, ಈ ರೀತಿಯಾಗಿ ಇಲ್ಲಿ ಹಲವಾರು ರೀತಿಯಾಗಿ ಲೋನ್ ಆಫರಿಂಗ್ ಕೂಡ ಮಾಡ್ತಾ ಇದ್ದಾರೆ ಅಂತ ನೀವು ಕೂಡ ನೋಡಿದ್ದೀರಾ. ಹಾಗೆ ನೀವು ಕೂಡ ಇಲ್ಲಿ ಈಸಿಯಾಗಿ ಲೋನ್ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಇದೇ ರೀತಿ ಹಲವಾರು ಅಪ್ಲಿಕೇಶನ್ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ಬಾಯ್.